ನಿಜ ಹೇಳ್ಬೇಕಂದ್ರೆ ಚಿಕನ್ ರೇಟ್ ಎಷ್ಟು ಹೈ ಆಗ್ಯದ ಅಂದ್ರೆ 300 ರೂಪಾಯಿ ಕೆ ಜಿ ಆಗ್ಯದ ನಾರ್ಮಲ್ ಚಿಕನ್ ರೇಟ್. ಇಲ್ಲಿ ಇವ್ರ ಬಲ್ಲಿ 360 ರೂಪಾಯಿ. ಲೈಫ್ ಇಸ್ ಜೀವಂತ ಇರ್ತಾವೆ, ಇಶಾಡ್ತಿರ್ತಾವ. ಹಂಗೆ ಬಾಯಾಗ ಹಾಕೊಳ್ಳೋದು. ನೋಡಿ ಚಿಕನ್ 65 ಒಂದು ಬುಟ್ಟಿ ಫುಲ್ ತುಂಬಿದು ಎಲ್ಲ ಕಲಿಯೋದು. ಶಿಸ್ತು ಮಳೆ ಹೊಡೆಯಕತ್ತದ ನಿಂಗೆ ಫೋನ ಕಾಣೋದಿಲ್ಲಪ್ಪ. ಸ್ವಲ್ಪ ತೋರಿಸ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಇವಾಗ ಒಂದು ರೀಲ್ಸ್ ಮಾಡ್ಬೇಕನ್ನ ಮನ್ಸು ಬಂದದ. ಬಟ್ ನಮ್ಮ ಶಿಲ್ಪ ಹೊಲ್ಲ ಅಂತಳ, ಅದು ನನ್ನ ಪಕ್ಕ ಗೊತ್ತದ. ಶಿಲ್ಪಾಗ ನೀವು ಒಂದಿಷ್ಟು ಜನ ಕಾಮೆಂಟ್ ಆಗಿರುತ್ತೆ, ಒಂದಿಬ್ರು ಮೂವರು. ಅಕ್ಕ ನೀನು ಡ್ಯಾನ್ಸ್ ಅಷ್ಟೊಂದು ಬರಲ್ಲ ಅಕ್ಕ, ನೀ ಡ್ಯಾನ್ಸ್ ಕ್ಲಾಸ್ ಚಕ್ಕ. ನಮ್ಮ ಸ್ವೀಟಿಗೆ ಫುಡ್ಡೇ ಇಲ್ಲ. ಇಲ್ಲ ನೋಡ್ರಿ ಕ್ಯಾಮ್ರಾದವರು. ಕ್ಯಾಮ್ರಾದವ್ರಲ್ಲ, ಅದೊಂದು ತಗೊಂಡು ಬರ್ಬೇಕು ಇವತ್ತು ಕಾಲೇಜ್ಗೆ ಹೋಗಿ. ಏನಪ್ಪ ಅಂದರೆ 3rd ಇಯರ್ ಮಾರ್ಕ್ಸ್ ಕಾರ್ಡ್ನ ಕೊಟ್ಟರು ಆ್ಯಂಡ್ ಸರ್ಟಿಫಿಕೇಟ್ನ ಕೊಟ್ಟರು. ತಗೊಂಡು ಇಲ್ಲೊಂದು ಸ್ವಲ್ಪ ಸಮೋಸ ತಿನ್ಬೇಕಂತ. ಸಮೋಸ ನೆನಪೇ ಮೋಮೋಸ್ 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 ತಿನ್ನಕತ್ತೀವಿ, ವೆಜ್ ಮೋಮೋಸ್. ಗೈಸ್ 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 ಇವಾಗ ಇವತ್ತಿನ ಬ್ಲಾಗ್ ಶುರು ಮಾಡತ್ತಿದ್ದು. ಇದೆ ಅಮ್ಮ ಇಟ್ಕೊತ್ತಲ್ಲ ಒಂದು ಹೊಂಟಾಳನ್ನ ಹೇಳ್ತಿ ಒಂದು ನೀವು ನನಗೇನ ಬರಲಿ. ಗೈಸ್ 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 ಇವತ್ತು ನಾನು ನನ್ನ ಹೆಂಡತಿ ಹೊರಗಡೆ ಹೊಂಟಿವಿ. ಎಲ್ಲಿಗಪ್ಪ ಅಂದ್ರೆ ಸ್ವಲ್ಪ ಬೆಳೆಸಿ ಏಟಾಗ್ದಪ್ಪ ಹೊಂಟಿದ್ವಿ. ಹೊರಗಡೆ ಹೊಂಟಿವಿ. ಎಲ್ಲಿಗಪ್ಪ ಅಂದರೆ ಚಿಕನ್ 65 ತಂಬರ್ಲಿಕ್ಕೆ ಹೊಂಟಿವಿ. ಕೆಂಪವ ಸರಿ ಚಿಕನ್ 65 ತರಕತ್ತೆ ಹೊಂಟಿವಿ. ಇದೇನೋ ಮರ ಏನು ಕಣ್ಣೆ ಕಾಣಲ್ಲ, ಇದು ಕ್ಯಾಮ್ರಾ ಹಚ್ಚೋದು. ಬನ್ನಿ ಹೋಗಿ ಚಿಕನ್ 65 ತೊಗೊಂಬರ್ಬೇಕು. ಸೊ ಅದಕ್ಕೆ ಹೊಂಟಿವಿ ಈಗ ನಾನು ನಮ್ಮ ಹೆಂಡತಿಯವರು. ಸಿಕ್ಕಾಪೇಟೆ ಕತ್ಲದಪ್ಪ ಯಪ್ಪ, ಕಾಣಲಾಗಿದ್ದು ನೋಡಿ. ಓ ಕರಿಯೋಣ ಮನೆಗೆ ಹೋಗಿ ಚಿಕನ್ ತೊಗೊಂಬ. ಮತ್ತು ಚಿಕನ್ 65 ಲೆಟ್ಸ್ ಗೋ. ನಿನ್ನ ಮುಖನೇ ಕಾಣಲಿಲ್ಲ. ನನಗೂ ಕಾಣಲಾಗಿದೆ ಮುಖ. ಎಷ್ಟು ಕರಗದೊಳ್ರಿ ಗೈಸ್. ಲೈಟ್ ಐತಿ, ಅದು ಹಚ್ಚಕ ಯಾರು ಸಿನಿಮಾ ಪ್ಯಾರ್ ಯಾರು ಬಟ ಹೊಡಿಬೇಕು. ಅಲ್ಲಿ ಕಟ್ಟಿಗಿಲ್ಲ ಕೈಲಿ ಬೇಡ ಬಟ ಹೊಡ್ರೆ ಅನ್ನಿಸ್ತದೆ. ಒಂದು ಕಟ್ಟಿ ಹತ್ತದು. ಗೈಸ್ ಅಲ್ಲಿಂದ ಚಿಕನ್ ತೊಗೊಳಕಂತ ಬಂದಿದ್ವಿ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಚಿಕನ್ ರೇಟ್ ಎಷ್ಟು ಹೈ ಆಗ್ಯದ ಅಂದ್ರೆ 300 ರೂಪಾಯಿ ಕೆ ಜಿ ಆಗ್ಯದ ನಾರ್ಮಲ್ ಚಿಕನ್ ರೇಟ್. ಇಲ್ಲಿ ಇವ್ರ ಬಲ್ಲಿ 360 ರೂಪಾಯಿ. 360 ರೂಪಾಯಿ ಕೆ ಜಿ ಚಿಕನ್ 65. ಸಸ್ತ ಆಯ್ತಾ ಇದಾಯ್ತು? ನಡೀತದಲ್ಲ, ಸಸ್ತ ಆಯ್ತು, ನಡೀತದ. ಚಿಕನ್ 300 ಇಲ್ಲ? ಆಯ್ತು, ಇದು 60 ರೂಪೀಸ್. 360 ಸಸ್ತ. 1 ಕೆಜಿಗೆ ಮಸಾಲೆ ಇಟ್ಟು ಹಾಕ್ತೀನಿ. ಅದೇ ಮತ್ತೆ ಸಸ್ತ ಅಂತ ಹೇಳಕತ್ತೀನಲ್ಲ. ನಮಗೆ ಸಸ್ತ ಗೈಸ್, ನಿಜ ಹೇಳ್ಬೇಕ ನಮ್ಗೆ ಭಾಳ ಸಸ್ತ. ಓಕೆ ಗೈಸ್, ಇದು ಫಿಶ್ ಮಾರ್ತಾರಲ್ಲ, ಲೈವ್ ಫಿಶ್ ಜೀವಂತ ಇರ್ತಾವೆ, ಇಶಾಡ್ತಿರ್ತಾವೆ. ಹಂಗೆ ಬಾಯಾಗ ಹಾಕೊಳ್ಳೋದು. ಬನ್ನಿ ಗೈಸ್, ಚಿಕನ್ 65 ತೊಗೊಂಡು ಹೋಗುವ. ನಾ ಇದ್ರೊಳಗೆ ಏನೋ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಅನ್ಕೊಂಡು ನೋಡ್ಬೇಕು ಏನಾಗುತ್ತೆ ಅನ್ನೋದು. ಬನ್ನಿ ಫಸ್ಟ್ ಸದ ಎಷ್ಟು ಏನು ಕೊಂಡು ಹೋಗುವ. ಗೈಸ್ 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 ಫೈನಲಿ ಅಲ್ಲಿಂದ ಬಂದು ಶಿಸ್ತೆ ಊಟಕ್ಕೆ ಕುಂತೀವಿ. ಈಗ ಊಟ ಅರ್ಧ ಆಗ್ಯದ. ಇವಾಗ ವಿಡಿಯೋ ನೆನಪಾಗ್ಯದ. ಸೊ ನಾಲ್ಕು ವಿಡಿಯೋ ನೋಡಿ. ಚಿಕನ್ 65 ಒಂದು ಬುಟ್ಟಿ ಫುಲ್ಲು ತುಂಬಿದು ಎಲ್ಲ ಕಲಿಯೋದು. ನಮ್ಮ ಅಕ್ಕನ ಮಗಳೇ ತಿಂದ ಒಟ್ಟು ಆಕೆ ತಿಂದ್ಬಿಟ್ಟ ಒಟ್ಟು. ಬನ್ನಿ ಸೇರಿಸ್ತಾ ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಸಿಗ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ವಿಡಿಯೋ ಮತ್ತೆ ಶುರು ಮಾಡತ್ತಿದೆ. ಇವಾಗ ಎಷ್ಟಾಗಿದೆ ಟೈಮ್ ಅಂದ್ರೆ ಎಷ್ಟು
2 ಗಂಟೆ 3 ಗಂಟೆ ಎಲ್ಲ ಬಂದದ. ಶಿಸ್ತು ಮಳೆ ಹೊಡಿಯಕತ್ತದ. ನಿಂಗೆ ಫೋನ ಕಾಣೋದಿಲ್ಲಪ್ಪ. ಸ್ವಲ್ಪ ತೋರಿಸ್ಬೇಕಂದ್ರೆ ಭಾಳ ಜೋರ ಗೈಸ್ ಮಳೆ. ನಿಜ ಹೇಳ್ಬೇಕಂದ್ರೆ ಕಸಡಿ ಏನೂ ಕಾಣಲಿಲ್ಲ. ಆಡ್ಬಿಡ್ರಿ, ಕಸಡಿ ಏನೂ ಕಾಣಲಿಲ್ಲ. ಈಗೇನು ಕಾಣೋದಿಲ್ಲ ಗೈಸ್ ನಿಜ ಹೇಳ್ಬೇಕಂದ್ರೆ. ಮಳೆ ತೋರಿಸ್ಬೇಕಂದ್ರೆ ನೋಡ್ರಿ, ಈಗ ಅಷ್ಟೊಂದು ಏನು ಕಾಣೋದಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿನೂ ಅದ ನೋಡ್ರಿ. ಗಾಳಿ ಮಳೆ ಎರಡೂ ಕೂಡಿ ಅದ. ಜೋರದ ಮಳೆ. ಅದೇ ಮಳೆ ಒಳಗೆ ಬ್ಲಾಗ್ ಶುರು ಮಾಡಕತ್ತಿದ್ದು. ನಿಜ ಹೇಳ್ಬೇಕಂದ್ರೆ ಇವಾಗ ಒಂದು ರೀಲ್ಸ್ ಮಾಡ್ಬೇಕು ನಮ್ಮ ಮನಸ್ಸು ಬಂದದ. ಬಟ್ ನಮ್ಮ ಶಿಲ್ಪ ಒಲ್ಲ ಅಂತಾಳೆ, ಅದು ನನ್ನ ಪಕ್ಕ ಗೊತ್ತದ. ಶಿಲ್ಪ ಒಂದು ರೀಲ್ಸ್ ಮಾಡೋಣ ಬರ್ತೇನೆ. ನೀನು ಡ್ಯಾನ್ಸ್ ಬರೋದು ನನಗೆ ಯಾವಾಗ ಗೊತ್ತದ. ಅದು ನೀ ಹೇಳ್ಬೇಡ. ಡ್ಯಾನ್ಸ್ ಬರ್ಲಿಕ್ಕೆ ನಿಮ್ಮ ಮಗಳು ಡ್ಯಾನ್ಸ್ ಗೈಸ್. ಅದನ್ನೇ ಈಗ ಡ್ಯಾನ್ಸ್ ಮಾಡೋ ಒಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಅಂದ್ರೆ ರೀಲ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಇಲ್ಲಿ ರೋಡಿಗೆ ನಿಂತು ಭಾರಿ ಚಂದ ಅಂತಿತ್ತು ಮಾಡಿದ್ರೆ ವಿಡಿಯೋ. ಬಟ್ ನಮ್ಮ ಶಿಲ್ಪಾಗ ನೀವು ಒಂದಿಷ್ಟು ಜನ ಕಾಮೆಂಟ್ ಆಗಿರುತ್ತೆ, ಒಂದಿಬ್ಬರು ಮೂವರು. ಅಕ್ಕ ನೀನು ಡ್ಯಾನ್ಸ್ ಅಷ್ಟೊಂದು ಬರಲ್ಲ ಅಕ್ಕ, ನೀ ಡ್ಯಾನ್ಸ್ ಕ್ಲಾಸಿಗೆ ಹಚ್ಚಕ್ಕ ಅಂತ ಮಾಡಿರತ್ತ. ನೀವು ಒಳ್ಳೇದೇ ಮಾಡಿರಿ. ಹೆಂಗೆ ಮಾಡಿರಿ ಅಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹಚ್ಚಕ್ಕ ಇನ್ನೂ ಚಂದ ಮಾಡ್ತೀರಿ ವಿಡಿಯೋ ಅಂತೇಳಿಕೆ ಅವ್ರು ಹೇಳಿ ನೀವು ಹೇಳಿರಿ. ಬಟ್ ಅವ್ರದಲ್ಲ, ನಾ ಹಚ್ಕೊಂಡ್ಬಿಟ್ರ. ನಾ ಹಚ್ಕೊಂಡು ನಾವು ಡ್ಯಾನ್ಸ್ ಹೊಲಪ್ಪ ಬರೀ ರೀಲ್ಸ್ ಮಾಡ್ತೀನಿ ಅಂತಾರೆ. ಡ್ಯಾನ್ಸ್ ಮಾಡ್ತೀನಿ ಗೈಸ್, ನಾ ಬಿಡ್ತೀನಿ. ನಾ ಬಿಡ ಮಗ ನಿಮ್ಗೆ ಗೊತ್ತಿದ್ದೀವಿ ಅದು. ನಾ ಬಿಡವನೇ ಅಲ್ಲ, ಮಾಡ್ತೀನಿ ಅಂತ ಡ್ಯಾನ್ಸ್ ಅವರಿಗೆ. ಬಟ್ ಇವತ್ತು ಮಳೆ ಒಳಗೆ ಮಾಡ್ಬೇಕಂದ್ರೆ ಭಾಳ ಆಸೆ ಅದು ಐತಲ್ಲ ಗೈಸ್. ನಿಮ್ಗೆ ಹೇಳಿದ್ರೆ ಎಷ್ಟು ಸರ್ತಿ ಹೇಳಿ. ಅದೇ ಸ್ಟಾರ್ಟ್ ರೈನಿಂಗ್ ಅಂತ ಹೇಳಿದ್ದಾರೆ. ಸೊ ಅದು ಮಾಡಬೇಕು. ಬಟ್ ಅವರಿಗೆ ಫಸ್ಟ್ ನಾನು ಮನೆಯೊಳಗೆ ಟ್ರೈನ್ ಮಾಡ್ಬೇಕು, ಕಲಿಸ್ಬೇಕು. ನಾನು ಕಲಿಸಿ ಆದಮೇಲೆ ಅವ್ರು ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಒಮ್ಮೆ ಬಾ ಅಂದ್ರೆ ಅವ್ರೇನು ಬರ್ತಾರೆ ಹೇಳ್ರಿ ನಮ್ಮ. ಬನ್ನಿ ಗೈಸ್, ಸಿಗ್ತೆ ಅಂತ ನಿಮಗೆ ಆಮೇಲೆ. ಲೆಟ್ಸ್ ಗೋ. ಬೆಳಗ್ಗೆಯಿಂದ ಪಾಪ ನಮ್ಮ ಸ್ವೀಟಿಗೆ ಫುಡ್ಡೇ ಇಲ್ಲ. ಅಂದರೆ ಆಕೆನ ಫುಡ್ ಬಾಟ್ಲಿ ಒಳಗದ, ಬಟ್ ಅದ್ರ ಹೊರಗಿಲ್ಲ ಪಾಪ ನಮ್ಮ ಸ್ವೀಟಿಗೆ. ಸೊ ಅದಕ್ಕೆ ಇವಾಗ ಹೋಗಿ ಫುಡ್ ತೊಗೊಂಬಂದೆ ನಮ್ಮ ಸ್ವೀಟಿಗೆ ಹಾಕೊಲಿಕ್ಕೆ. ಇಲ್ಲ ಅದ ನೋಡ್ರಿ ಕ್ಯಾಮ್ರಾದವರು, ಫುಡ್ಡಿನವ್ರೇನು. ಹಾಂ, ಇಲ್ಲಿ ನೋಡ್ರಿ ನಮ್ಮ ಸುರಸುಂದರಿ. ಇಲ್ಲಿ ನೋಡ್ರಿ ಸುರಸುಂದರಿ ಇಲ್ಲರಿ ಕಾಲಿಗೆ ಕೈಗೆ ಮೆಹಂದಿ ಹಚ್ಕೊಂಡು ನಾನು ಮದುವೆ ಯಾವಾಗ ರೆಡಿಯಾಗ ಈಗ. ಹಾಂ ಹೆಂಗೆ ನೋಡಿ ಮುಸಡಿ ನೋಡ್ರಿಕಿಂದ ಏನಿದು ಯಾವಾಗ ಹೋದ್ರಾಳೆ ನಮಗೆ. ಗೈಸ್ ನಮ್ಮ ಸ್ವೀಟಿ ನೋಡಿ ಎಷ್ಟು ಬಡ್ದಾಡತ್ ನೋಡಿ. ಫುಡ್ಡಿನ ಸಲ ಖಾಲಿನೇ ಇರೋದಿಲ್ಲ ಬಾಟ್ಲ ಹೋಗಿ ಬರೋದ್ರ ಖಾಲಿನೇ ಇಲ್ಲ. ಫ್ಲೇವರ್ ಚೇಂಜ್ ಇರ್ತದೆ ಅದ್ರದ್ದು. ಇತ್ತಲ್ಲ ಸ್ವೀಟಿ ತಿನ್ನಲ್ಲ. ಬನ್ನಿ ಗೈಸ್ ಸಿಗ್ತೀವಿ. ಗೈಸ್ ಇವಾಗ ನಿನ್ನಿಲಾಗ ಏನೋ ಕಂಟಿನ್ಯೂ ಆಗ್ಲಕತ್ತದ. ಇವಾಗ ರೆಡಿ ಆಗೀನಿ. ಯಾಕಪ್ಪ ಅಂದರೆ ಇವಾಗ ಮಧ್ಯಾಹ್ನ ಆಗ್ಯದ, 2:30 ಆಗ್ಯದ. ಯಾಕೆ ರೆಡಿ ಆಗೀನಿ ಅಂದರೆ ನಮ್ಮ ಕಾಲೇಜ್ಗೆ ಹೋಗ್ಬೇಕು ಸ್ವಲ್ಪ. ಯಾಕಪ್ಪ ಅಂದರೆ ಇಂಟರ್ನ್ಶಿಪ್ದು ಸರ್ಟಿಫಿಕೇಟ್ ಬಂದದತ್ತ, ಅದೊಂದು. ಮತ್ತು ಇನ್ನೊಂದು 3rd ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೊಂಡಿಲ್ಲ ನಾನು, ಅದೊಂದು ತೊಗೊಂಡು ಬರ್ಬೇಕು ಇವತ್ತು ಕಾಲೇಜ್ಗೆ ಹೋಗಿ. ಹಾಗೆ ನಮ್ಮ ಕ್ರೇಜಿ ಅವ್ರಿಗೆ ಕರ್ಕೊಂಡು ಹೊಂಟೀನಿ. ಗುಂಡಿ ಹಾಕೋರಿ ಪೈಲಿ. ರೌಡಿ ಶೀಟರ್ ಹಿಂಗ್ಯಾಕ? ರೌಡಿ ಶೀಟರ್ ಅಲ್ಲ ಗೈಸ್, ನಾವು ಫ್ಯಾಮಿಲಿ ಸೀಟರ್ ನಾವು. ಗೈಸ್ ಇವ್ರದ್ದು ಕಾಲೇಜ್ ಒಳಗೆ ಏನೋ ವರ್ಕ್ ಅದಂತ. ಮತ್ತು ಆಫೀಸ್ ಅಂದ್ರೆ ಲಾಸ್ಟ್ ಫೈನಲ್ ವರ್ಕ್ ಇದು, ಫೈನಲ್ ಟಚ್ ಇದ್ದಂಗಿದ್ದು. ಮತ್ತು ಆಫೀಸ್ ಕಾಲೇಜ್ ಬಂದಾವಂತ ಈಗ ಕೊಟ್ರತ್ತ ಆಲ್ರೆಡಿ ಏನು ಎಲ್ಲ ಮಾರ್ಕ್ಸ್ ಕಾರ್ಡ ಮತ್ತು ಇಂಟರ್ನ್ಶಿಪ್ ಸರ್ಟಿಫಿಕೇಟ್. ಅಂದ್ರೆ ಒಟ್ಟು ಎಲ್ಲ ಇವತ್ತೇ ಲಾಸ್ಟ್. ಮತ್ತು ಫೈನಲ್ ಕಾಲೇಜ್ಗೆ ಯಾಕೆ ಮತ್ತೆ ಹೋಗೋದಿಲ್ಲ, ಆಗಲ್ಲ. ಇವತ್ತಿಗೆ ಲಾಸ್ಟ್ ಗೈಸ್. ಸೊ ಅದಕ್ಕೆ ಅದೇ ಖುಷಿ ಒಳಗೆ ನಾನು ಹೊಂಟೀನಿ ಕರ್ಕೊಂಡು. ಬನ್ನಿ ಗೈಸ್ ಹೋಗಮ್ಮ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ನಾವು ಆ ಸರಿ ಹೋಗಿದ್ದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಬಂದಿತ್ತು. ಇವಾಗ 3rd ಇಯರ್ದು ಬಂದೇ ಭಾಳ ದಿನ ಆಗ್ಯದ, ಬಟ್ ನಾ ಹೋಗಿದ್ದಿಲ್ಲ. ಯಾಕಪ್ಪ ಅಂದರೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಬಂದಿದ್ದಿಲ್ಲ. 2 ಸೇರಿ ಒಮ್ಮೆ ತಂದ್ರೆ ಐತಂತೇಳಿ ನಾನು ಬಿಟ್ಟಿದ್ದೆ. ಅದಕ್ಕೆ ಇವಾಗ 2 ಸೇರಿ ಒಮ್ಮೆ ತಂದುಬಿಡ್ತೀನಿ. ಇವಾಗ ಆಲ್ರೆಡಿ ಕೊಟ್ಟಿರತ್ತ, ಹೋಗಿ ಒಂದು ಲೆಟ್ರ್ ಬರೆಯೋದು, ಲೆಟ್ರ್ ಬರೆದು ಸಿಗ್ನೇಚರ್ ಮಾಡಿಸ್ಕೊಂಡು ತೊಗೊಂಡು ಬಂದುಬಿಡೋದು ಕಂಪ್ಲೀಟ್. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಹೇಳ್ತೀನಿ ಏನಂತ. ಬನ್ನಿ ಗಾಯ್ಸ್ ಹೋಗುವ ಸಮಯ ಆಗಿದೆ. ಸದಾ ಹೋಗ್ತೀವಿ ನಾವು.
ಕ್ಲೈಮೇಟರೇ ಏನು ಕಾಣಲಾಗಿದ್ನಿ. ಕ್ಲೈಮೇಟರೇ ಮೋಡ ಕವಿದ ವಾತಾವರಣನೇ ಅದ. ಮೋಡ ಕವಿದ ವಾತಾವರಣನೇ. ಗೈಸ್, ಇವಾಗ ನನ್ನ ಕಾಲೇಜ್ದೆಲ್ಲ ಕಂಪ್ಲೀಟ್ ಆಯ್ತು. ಏನಪ್ಪಾ ಅಂದ್ರೆ 3rd ಇಯರ್ ಮಾಸ್ ಕಾರ್ಡ್ನು ಕೊಟ್ರು ಆ್ಯಂಡ್ ಸರ್ಟಿಫಿಕೇಟ್ನು ಕೊಟ್ರು. ತಗೊಂಡು ಇಲ್ಲೊಂದು ಸ್ವಲ್ಪ ಸಮೋಸ ತಿನ್ಬೇಕಂತ ಸಮೋಸ ಮೊಮೋಸ್ ನಮ್ಮ ಫ್ರೆಂಡ್ ಒಬ್ರಿದ್ರು. ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ಯಾರ ಅವರು. 3rd ಇಯರ್ ಮಾಸ್ ಕಾರ್ಡ್ ತಗೊಳಕ್ ಬಂದಾಗ ಅವರು ಬಂದಿದ್ರು. ಮೀಟ್ ಆಗಿ ಅವರು ಪಾರ್ಟಿ ಕೊಡ್ಸ್ಲಾಕತ್ತಾರ ನಮ್ಗ. ಏನಪ್ಪಾ ಅಂದ್ರೆ ಏನ ನೆನಪೇ ಮೋಮೋಸ್ ತಿನ್ನಕತ್ತೀವಿ. ವೆಜ್ ಮೋಮೋಸ್ ಕೊಡ್ಸ್ಯಾರ ಅವರು. ಮೋಮೋಸ್ ತಿನ್ನಕತ್ತೀವಿ. ಅವ್ರಿಗೆ ತೋರಿಸ್ತೀನಿ ಅಲ್ಲಕತ್ತೀನಿ, ಬ್ಯಾಡ್ ಅಲ್ಲಕತ್ತಾರ. ಬನ್ನಿ ಗೈಸ್, ಅದಕ್ಕೆ ಇವಾಗ ತಿನ್ನಕತ್ತೀವಿ. ನಾನು ತಿಂತೀನಿ. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳು